ಸತ್ತ ಮೇಲೂ ದೇಶದ ಗಡಿ ಕಾಯುತ್ತಿರೋ ಸೈನಿಕ. ರಾತ್ರಿ ಬಿಳಿ ಕುದುರೆ ಏರಿ ಗಡಿ ಕಾಯುವ ಯೋಧ. ಹುತಾತ್ಮ ಯೋಧನ ಆತ್ಮ. ರೋಚಕ ಕತೆ. ಸ್ನೇಹಿತರೆ, ಅದು ಭಾರತ ಚೀನಾ ಗಡಿ ಪ್ರದೇಶ. ಹಿಮಾಲಯದ ಎತ್ತರದ ಈ ಕಠೋರ ಪ್ರದೇಶ ನಾವು ನೀವು ಹೋದ್ರೆ ಕೊರೆಯುವ ಮೈ ಚಳಿಗೆ ಉಸಿರು ನಿಂತೋಗುತ್ತೇನೋ. ಇಂತಹ ಪ್ರದೇಶದಲ್ಲಿ ನಮ್ಮ ಯೋಧರು ದೇಶದ ಗಡಿ ಕಾಯ್ತಿರ್ತಾರೆ. ಈ ಅಪ್ರತಿಮ ಯೋಧರ ಶ್ರಮದ ಫಲದಿಂದ ಗಡಿಯಲ್ಲಿ ಶತ್ರುಗಳ ಕಾಟವಿಲ್ಲ, ದಾಳಿಯ ಭಯವಿಲ್ಲ. ಇಂತಹ ಕಠೋರ ಸ್ಥಳದಲ್ಲಿ ಈ ಯೋಧರ ನಡುವೆ ಮತ್ತೊಬ್ಬರು ಯೋಧ ಇದ್ದಾರೆ. ಆದ್ರೆ ಇವರು ಇಲ್ಲೇ ಇದ್ರೂ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ದೇಶದ ಗಡಿ ಕಾಯ್ತಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ. ಹೌದು, ಇಲ್ಲೊಬ್ಬ ಬಾಬಾ ಇದ್ದಾರೆ. ಅವರು ಇಂತಹ ಕಠಿಣ ಪ್ರದೇಶದಲ್ಲಿ ದೇಶದ ಗಡಿ ಕಾಯುವುದರ ಜೊತೆಗೆ ಯೋಧರನ್ನ ಎಚ್ಚರಿಸುತ್ತಾರೆ. ಮಿತಿ ಮೀರಿದ್ರೆ ಅವರನ್ನ ಶಿಕ್ಷಿಸುತ್ತಾರೆ. ಹೌದು, ಕರ್ತವ್ಯದ ಸಂದರ್ಭದಲ್ಲಿ ಯಾರಾದರೂ ಯೋಧ ನಿದ್ದೆ ಮಾಡಿದ್ರೆ ಅದೃಶ್ಯ ರೂಪದಲ್ಲೇ ಬರುವ ಬಾಬಾ ಕೆನ್ನೆಗೆ ಬಾರಿಸುತ್ತಾರಂತೆ. ಹೀಗಂತ ಸ್ವತಃ ಯೋಧರೇ ಭಯಭಕ್ತಿಯಿಂದ ಹೇಳ್ಕೊಂಡಿದ್ದಾರೆ. ಯಾರಾದರೂ ಗಡಿಯೊಳಗೆ ನುಗ್ಗಲು ಯತ್ನಿಸಿದ್ರೆ ಬಾಬಾ ಬಿಳಿ ಕುದುರೆ ಏರಿ ಬಂದು ಅವರ ದಾರಿಯನ್ನೇ ತಡೆಯುತ್ತಾರಂತೆ. ಇದು ಕಥೆಯಲ್ಲ, ಹುತಾತ್ಮ ಯೋಧನ ಆತ್ಮಕಥೆ. ರೋಚಕ ಕತೆ. ಈ ಬಾಬಾ ಭಾರತೀಯ ಸೇನೆಗೆ ಮಾತ್ರ ದೇವರಲ್ಲ, ಚೀನಾದ ಸೈನಿಕರಿಗೂ ಬಾಬಾರ ಮೇಲೆ ಅಪರಿಮಿತ ನಂಬಿಕೆ, ಭಯ, ಭಕ್ತಿ ಇದೆ. ಒಂದು ಸಲ ರಾತ್ರಿ ಬಿಳಿ ಕುದುರೆಯಲ್ಲಿ ಯಾರೋ ಸಾಗುವುದನ್ನ ಚೀನಾದ ಯೋಧರು ಕಂಡಿದ್ರಂತೆ. ಆಗ ಅಧಿಕಾರಿಗಳು ಭಾರತೀಯ ಸೇನೆಗೆ ವಿಷಯವನ್ನು ಮುಟ್ಟಿಸಿ, ನಿಮ್ಮವರು ಯಾರೋ ರಾತ್ರಿ ಕುದುರೆಯಲ್ಲಿ ಇಲ್ಲಿ ಓಡಾಡ್ತಿದ್ದಾರೆ, ತಕ್ಷಣ ಅವರನ್ನ ಚೀನಾ ಗಡಿಯನ್ನ ದಾಟದಂತೆ ತಡೆಯಿರಿ ಎಂದು ಚೀನಾದವರು ತಿಳಿಸಿದ್ದಾರೆ. ಆದರೆ ಭಾರತೀಯ ಸೈನ್ಯದಿಂದ ಯಾರು ಇಲ್ಲಿ ಕುದುರೆ ಮೂಲಕ ಹೋಗಿರಲಿಲ್ಲ. ಇದಾದ ಬಳಿಕ ಚೀನಾ ಅಧಿಕಾರಿಗಳ ಕನಸಲ್ಲಿ ಬಂದ ಬಾಬಾ ತನ್ನ ವಿಷಯ ತಿಳಿಸಿದ್ರಂತೆ. ಅಂದಿನಿಂದ ಚೀನಾದ ಸೈನಿಕರು ಈ ಬಾಬಾರನ್ನ ನಂಬುತ್ತಿದ್ದಾರೆ. ಇಷ್ಟಕ್ಕೂ ಸತ್ತ ಮೇಲೂ ದೇಶದ ಗಡಿ ಕಾಯುತ್ತಿರುವ ಈ ಯೋಧ ಯಾರು ಗೊತ್ತಾ? ಇವರು ಬೇರೆ ಯಾರು ಅಲ್ಲ, ಇವರು ಭಾರತದ ಸೈನ್ಯದಲ್ಲಿ ಸೈನಿಕರಾಗಿದ್ದವರು. ಹೆಸರು ಹರ್ಭಜನ್ ಸಿಂಗ್ ಅಂತ. ಸದ್ರಾನ್ ಗ್ರಾಮದ, ಈಗಿನ ಪಾಕಿಸ್ತಾನದಲ್ಲಿರುವ ಸದ್ರಾನ ಗ್ರಾಮದ ಸಿಖ್ ಕುಟುಂಬದಲ್ಲಿ 1946ರ ಆಗಸ್ಟ್ 30ರಂದು ಜನಿಸಿದ ಹರ್ಭಜನ್ ಸಿಂಗ್ ಬಳಿಕ ಪಂಜಾಬ್ನ ಯೋಧರಾಗಿ ನೇಮಕಗೊಂಡ್ರು. 1968ರಲ್ಲಿ ಪೂರ್ವ ಸಿಕ್ಕಿಂನ ನಾಥುಲಾ ಎಂಬಲ್ಲಿ ಇವರು ಭಾರಿ ಹಿಮಪಾತದಲ್ಲಿ ಸಿಲುಕಿ ವೀರ ಮರಣವನ್ನಪ್ಪಿದ್ರು. ಬಳಿಕ ಇವರ ಪಾರ್ಥಿವ ಶರೀರಕ್ಕಾಗಿ ಸಾಕಷ್ಟು ಹುಡುಕಾಟ ನಡೆದಿತ್ತು. ಆದರೆ ಯಾವ ಹುಡುಕಾಟವೂ ಫಲ ಕೊಡ್ಲಿಲ್ಲ. ಮರುದಿನ ರಾತ್ರಿ ತನ್ನ ಸ್ನೇಹಿತನ ಕನಸಲ್ಲಿ ಬಂದ ಹರ್ಭಜನ್ ಸಿಂಗ್ ತನ್ನ ಶವ ಎಲ್ಲಿದೆ ಎಂಬುದನ್ನ ತೋರಿಸುವ ಸೂಚನೆಯನ್ನ ಕನಸಲ್ಲಿ ಕೊಟ್ಟಿದ್ರಂತೆ. ಅದರಂತೆ ಮರುದಿನ ಅದೇ ಜಾಗದಲ್ಲಿ ಸೈನಿಕರು ಹಿಮದ ನಡುವೆ ಹುಡುಕಿದಾಗ ರೈಫಲ್ ಜೊತೆ ಪಾರ್ಥಿವ ಶರೀರ ಕೂಡ ಸಿಕ್ಕಿತ್ತು. ಸಕಲ ಗೌರವದೊಂದಿಗೆ ಅಂದು ಯೋಧ ಹರ್ಭಜನ್ ಅವರ ಅಂತಿಮ ಸಂಸ್ಕಾರ ನಡೆದಿತ್ತು. ಇದಾದ ಸ್ವಲ್ಪ ದಿನಗಳ ಬಳಿಕ ಸ್ನೇಹಿತನ ಕನಸಲ್ಲಿ ಕಾಣಿಸಿಕೊಂಡಿದ್ದ ಹರ್ಭಜನ್ ತನ್ನ ದೇಹಾಂತ್ಯ ಆಗಿರಬಹುದು, ಆದ್ರೆ ಆತ್ಮ ಸದಾ ಕರ್ತವ್ಯದಲ್ಲಿರುತ್ತದೆ ಎಂದು ಹೇಳಿದ್ರಂತೆ. ಆರಂಭದಲ್ಲಿ ಇವೆಲ್ಲ ಭ್ರಮೆ ಎಂದು ಯಾರು ಕನಸಿನ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ವಂತೆ. ಆದರೆ ದಿನ ಕಳೆದಂತೆ ಯೋಧರಿಗೆ ಬೇರೆ ಬೇರೆ ಅನುಭವ ಆಗೋದಕ್ಕೆ ಶುರುವಾಗಿತ್ತು. ಭವಿಷ್ಯದಲ್ಲಿ ಏನಾದ್ರೂ ಘಟನೆ, ಸಮಸ್ಯೆ ಸಂಭವಿಸುತ್ತಿದ್ರೆ ಅದನ್ನ ಮುಂಚಿತವಾಗಿಯೇ ಹರ್ಭಜನ್ ಕನಸಿನ ರೂಪದಲ್ಲಿ ಬಂದು ಹೇಳುತ್ತಿದ್ರಂತೆ. ಕನಸಿನಲ್ಲಿ ಕಂಡ ವಿಷಯ ಒಂದಷ್ಟು ದಿನಗಳಲ್ಲಿ ನಿಜ ಆಗುತ್ತಿತ್ತು ಎಂಬುದು ಅಂದಿನ ಯೋಧರ ಮಾತು. ಚೀನಾ ಯಾವುದಾದ್ರೂ ಆಪರೇಷನ್ ಮಾಡಲು ಮುಂದಾದ್ರೆ ಆ ವಿಷಯವನ್ನ ಆತ್ಮ ಬಂದು ಹೇಳುತ್ತಿತ್ತಂತೆ. ಇಂತಹ ಒಂದಷ್ಟು ಅನುಭವ ಆದ ನಂತರ ಯೋಧರಿಗೂ ಹರ್ಭಜನ್ ಸಿಂಗ್ ಆತ್ಮ ನಮ್ಮೊಂದಿಗೆ ಇದೆ ಎಂಬ ನಂಬಿಕೆಯು ಬಲಗೊಳ್ಳುತ್ತಾ ಹೋಯಿತು. ಕ್ರಮೇಣ ವಿಷಯ ಸೈನ್ಯದ ಮೇಲಾಧಿಕಾರಿಗಳಿಗೂ ಮುಟ್ಟಿತ್ತು. ಸತ್ಯ ಶೋಧಕ್ಕಿಳಿದಾಗ ಮೇಲಾಧಿಕಾರಿಗಳಿಗೂ ಚಿತ್ರ ವಿಚಿತ್ರ ಅನುಭವ ಆಗೋದಕ್ಕೆ
ಆರಂಭವಾಯಿತು. ಒಂದು ಸಲ ಚೀನಾದ ಸೇನಾಧಿಕಾರಿಗಳು ನಿಮ್ಮ ಒಬ್ಬ ಯೋಧ ಬಿಳಿ ಕುದುರೆಯಲ್ಲಿ ಗಡಿಯಲ್ಲಿ ಸುಳಿದಾಡುತ್ತಿದ್ದು ತಕ್ಷಣ ಅದನ್ನ ನಿಲ್ಲಿಸಿ ಎಂದು ಹೇಳಿದ್ರಂತೆ. ಈ ಬಗ್ಗೆ ಪತ್ರ ಕೂಡ ಬರೆದಿದ್ರಂತೆ. ಆದರೆ ಈ ಪತ್ರ ತಲುಪುವ ಮುನ್ನವೇ ಇವೆಲ್ಲವನ್ನು ಆತ್ಮ ಅಧಿಕಾರಿಗಳಿಗೆ ವಿವರಿಸಿತ್ತಂತೆ. ಹೀಗೆ ಇಂತಹ ಒಂದಷ್ಟು ಘಟನೆಯಾದ ಬಳಿಕ ಹಿಮಾಲಯ ಪರ್ವತದ ಶ್ರೇಣಿಯಲ್ಲಿ ಗಡಿ ಕಾಯುತ್ತಿರುವ ಯೋಧರಿಗೆ ಅದೃಶ್ಯ ರೂಪಿ ಯೋಧ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬ ನಂಬಿಕೆ ಸೇನೆಯಲ್ಲಿ ಬಲಗೊಂಡಿದೆ. ನಿರ್ಮಾಣಗೊಂಡಿತು ಮಂದಿರ. ಹೌದು, ದಿನ ಕಳೆದಂತೆ ಹರ್ಭಜನ್ ಸಿಂಗ್ ಯೋಧರಿಗೆ ಬಾಬಾ ಹರ್ಭಜನ್ ಆದ್ರು. ಇವರ ಮೇಲಿನ ಭಕ್ತಿಯ ಫಲವಾಗಿ ಬಂಕರ್ ಒಂದನ್ನ ದೇವಾಲಯವಾಗಿ ಪರಿವರ್ತಿಸಲಾಯಿತು. ಇಲ್ಲಿ ಬಾಬಾರ ಸಮವಸ್ತ್ರ, ಶೂ, ಹಾಸಿಗೆ ಸೇರಿದಂತೆ ಅವರು ಬಳಸುತ್ತಿದ್ದ ವಸ್ತುಗಳನ್ನೆಲ್ಲ ತಂದಿಡಲಾಗಿದೆ. ಈ ಮಂದಿರದ ಸಂಪೂರ್ಣ ಹೊಣೆಯನ್ನ ಸೇನೆಯೇ ವಹಿಸಿಕೊಂಡಿದೆ. ಗಡಿಯಲ್ಲಿ ಎಂತಹ ಅಪಾಯಕಾರಿ ಸನ್ನಿವೇಶವನ್ನು ಎದುರಿಸುವಾಗಲೂ ಯೋಧರು ಇಲ್ಲಿ ಇನ್ನಷ್ಟು ಧೈರ್ಯದಿಂದ ಮುನ್ನುಗ್ತಾರೆ. ಕಾರಣ ನಮಗೆ ಬಾಬಾರ ಅಭಯ ಇದೆ ಎಂಬ ನಂಬಿಕೆ. ಖಾಲಿ ಕುರ್ಚಿಯನ್ನ ಅವರ ಹೆಸರಿನಲ್ಲಿ ಇಟ್ಟು ಸಭೆ ನಡೆಸುವುದು ಒಂದು ಸಂಪ್ರದಾಯವಾಗಿದೆ. ಹರ್ಭಜನ್ ಸಿಂಗ್ ಹುತಾತ್ಮರಾದರೂ ಅವರಿಗೆ ಬದುಕಿರುವಾಗ ಸಿಗಬೇಕಾಗಿರುವಂತಹ ಗೌರವಗಳೆಲ್ಲ ಸೇನೆಯಲ್ಲಿ ಸಿಕ್ಕಿತ್ತು. ಸೇನೆಯ ನಿಯಮದಂತೆ ಬಡ್ತಿ ಕೂಡ ನೀಡಲಾಗಿತ್ತು. ಅದರಂತೆ 2006ರಲ್ಲಿ ಹರ್ಭಜನ್ ಸಿಂಗ್ ಅವರನ್ನ ಸೇನೆಯಿಂದ ನಿವೃತ್ತಿಗೊಳಿಸಲಾಯಿತು. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್. ಇದು ಸಮಸ್ತ ಕನ್ನಡಿಗರ ಧ್ವನಿ.